ಯಡಿಯೂರಪ್ಪನವರು ತೆಗೆದ್ರಲ್ಲ ಹೆಂಗೆ ಇವರು ಬಿ ಜೆ ಪಿಯವರು ರಾಷ್ಟ್ರೀಯ ಪಕ್ಷ. ಯಡಿಯೂರಪ್ಪನವರು ಈ ಪಕ್ಷನ ಕಡ್ದವರು, ಈ ಪಕ್ಷ ಅಧಿಕಾರಕ್ಕೆ ತಂದವರು ಬಿ ಜೆ ಪಿನ. ಸೊ ಕುಮಾರಸ್ವಾಮಿನ ಎಳೆದಿ ಹೊರಗಡೆಗೆ ಹಾಕಿ ಹೆಂಗೆ ಬರೀ ಎಲ್ಲ ಇಳಿಸ್ಲಿಲ್ಲ. ಅವರಲ್ಲಿ ವೆಸ್ಟ್ ಎಂಡಲ್ಲಿ ಕೂತಿದ್ರು, ಇವ್ರು ಇಲ್ಲಿ ರಾಜೀನಾಮೆ ಕೇಳ್ತಿದ್ರು, ನನಗೆ ಗೊತ್ತಿಲ್ಲ. ಆಮೇಲೆ ರಾಜ್ಯಪಾಲರು ಕೊಟ್ಟರು ಅಂತ ಕಾಣುತ್ತೆ. ಸತ್ಯ ಅಲ್ಲ? ನನಗೆ ಗೊತ್ತಿಲ್ಲ, ನಾನು ಹೊರಗಡೆ ಸೋತಿದ್ದೆ, ನಾನು ಇರಲಿಲ್ಲ ಅವಾಗ. ವೆಸ್ಟ್ ಎಂಡಲ್ಲಿದ್ದರು, ನನಗೆ ಕೇಳ್ದಂಗೆ ಅದು ಸರಿಯೋ ತಪ್ಪೋ ನನಗೂ ಕನ್ಫ್ಯೂಷನ್ ಇದೆ, ಅದಕ್ಕೆ ನಿಮ್ಗೆ ಕೇಳಿದೆ. ಯಡಿಯೂರಪ್ಪನವ್ರ ಬಾಟ್ನ ದೊಡ್ಡದಾಗಿ ಅವಾಗ ಇವರು ರಾಜೀನಾಮೆ ಕೊಟ್ಟರು ಅಂತ. ನೋಡ್ರಿ, ಎಲ್ಲ ಪಕ್ಷಗಳು ಅವ್ರು ಏನು ಹೇಳಿದ್ರು ಸಿದ್ದರಾಮಯ್ಯನವರು, ಪದೇ ಪದೇ ನೀವು ಕೇಳ್ತೀರಿ, ನೀವು ಕೇಳಬಾರ್ದು ಮೀಡಿಯಾದವರು. ಒಂದ್ಸಲಿ ಮುಗಿದೋಯ್ತು. ಹೈಕಮಾಂಡ್ ಅಂಗಳದಲ್ಲಿದೆ, ಹೈಕಮಾಂಡ್ ತೀರ್ಮಾನ ತಗೊಳುತ್ತೆ ಅಂದಮೇಲೆ ಮುಗಿದೋಯ್ತು. ದಿವಸ ಬೆಳಗ್ಗೆ ಎದ್ದು ಲೋಗೋ ಹಿಡ್ಕೊಂಡು ನೀವು ಮುಖ್ಯಮಂತ್ರಿ, ನೀವು ಇದು ಅದು ಅಂದಾಗ ಯಾರು ಹೇಳ್ತಾರ್ರಿ? ಮೋದಿಯವ್ರ ಹತ್ರ ನೀವು ಕೇಳ್ತೀರ ಲೋಗೋ ಹಿಡ್ಕೊಂಡು? ಸೊ ಅದೇನಾಗಿದೆ ಬ್ರದರ್, ತಪ್ಪು ತಿಳ್ಕೊಬೇಡಿ. ನಮ್ಮ ತಪ್ಪು ನಿಮ್ಮ ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ರಾಜ್ಯದ ಜನರ ಸಮಸ್ಯೆನ ಅಥವಾ ಇನ್ನೊಂದ್ರ ಬಗ್ಗೆ, ಇಲಾಖೆ ಅಡ್ಮಿನಿಸ್ಟ್ರೇಷನ್ ಬಗ್ಗೆ, ಯೋಜನೆಗಳ ಬಗ್ಗೆ ಮಾತನಾಡಿದ್ರೆ ಅದಕ್ಕೊಂದು ಅರ್ಥ. ಪೊಲಿಟಿಕಲಿ ಒಂದು ವಿಚಾರ ಚರ್ಚೆ ಮಾಡಬೇಕು, ಒಂದು ಹಂತಕ್ಕೆ ಓಕೆ, ಅದನ್ನು ಮೀರಿ ಹೋಗೋಂಥದ್ದು. ಸೊ ಈಗೇನಾಗುತ್ತೆ, ಸಿದ್ದರಾಮಯ್ಯನವರು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಷ್ಟು ವರ್ಷ ಅಂತ ಯಾರು ಹೇಳಿದಾರ? ಅವರು ಹೈಕಮಾಂಡ್ ಫೈನಲಿ ತೀರ್ಮಾನ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಏನಾರು ಹೇಳಿದೆಯಾ? ಯಾವ್ದಾರ ಟಿ ವಿನಲ್ಲಿ ಅಥವಾ ರಾಹುಲ್ ಗಾಂಧಿಯವರೋ ಅಥವಾ ಖರ್ಗೆಯವರೋ ಪ್ರೆಸ್ ನೋಟೋ ಇಶ್ಯೂ ಮಾಡಿದ್ದಾರೆ. ಅಲ್ಲಿಗೆ ಅವ್ರ ತೀರ್ಮಾನ ಅಂತ ಅಂದರೆ ಯಾವಾಗ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವು ಬದ್ಧ ಅಂತ ಹೇಳಿದ್ದಾರೆ ಅಷ್ಟೇ. ನಮ್ಮದು ಒಂದು, ಈಗ ಬಿ ಜೆ ಪಿ ಹೆಂಗೆ ಹೈಕಮಾಂಡ್ ಇದೆಯೋ ನಮ್ಮ ಪಕ್ಷಕ್ಕೂ ಒಂದು ಹೈಕಮಾಂಡ್ ಇದೆ. ಈ ಜನತಾದಳಕ್ಕೂ ಒಂದು ಹೈಕಮಾಂಡ್ ಇದೆ ಅಂತಾರೆ ದೇವೇಗೌಡರು, ನಂಗೆ ಗೊತ್ತಿಲ್ಲ ನನಗೆ ಅದನ್ನು. ಹಂಗೆ ನಮ್ಮ ಪಕ್ಷಕ್ಕೆ ಅಥವಾ ಬಿ ಜೆ ಪಿಗೆ ಸ್ಪಷ್ಟವಾದಂಥ ಕೇಂದ್ರದ ನ್ಯಾಷನಲ್ ಪಾರ್ಟಿ ಅದರಿಂದ ಹೈಕಮಾಂಡ್ ಇದೆ, ತೀರ್ಮಾನ ಮಾಡ್ತಾರೆ ಅದ್ರ ಬಗ್ಗೆ. ಸೊ ಪದೇ ಪದೇ ಹೇಳೋರೆ, ನನ್ನ ಅನಿಸಿಕೆ ಆ ವಿಚಾರ ಅಪ್ರಸ್ತುತ, ಚರ್ಚೆ ಮಾಡೋದೇ ಅಲ್ಲ. ಅದನ್ನು ಹೈಕಮಾಂಡು ಸಿದ್ದರಾಮಯ್ಯನವರು ಡಿ ಕೆ ಅವ್ರ ಮಧ್ಯೆ ಇರ್ತಕ್ಕಂಥದ್ದು, ಅದೇನು ತೀರ್ಮಾನ ಮಾಡ್ತಾರೋ ಅವ್ರು ಮಾಡ್ಕೊತಾರೆ. ಬಿಜೆಪಿ ಜೆಡಿಎಸ್ ಸರ್ ಇಷ್ಟು ದಿನ ಮೈತ್ರಿ ಇದೆ, ಅದನ್ನ ಪಾರ್ಟಿನ ಮರ್ಜ್ ಮಾಡಬಹುದು ಅನ್ನೋ ರೀತಿಯ ಚರ್ಚೆಗಳು ನಡೀತಾ ಇದೆ. ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿದ್ರು ಮರ್ಜ್ ಆಗುತ್ತೆ, ಬಿಜೆಪಿ ಜೆಡಿಎಸ್ ಮರ್ಜ್ ಆಗುತ್ತೆ ಅಂತ. ಅದರ ನೇರ ಪರಿಣಾಮ ಹಳೆ ಮೈಸೂರಲ್ಲಿ ಹಿಂಗಾಗುತ್ತೆ ಸರ್, ಹಿಂಗೆ ಪರಿಣಾಮ ಆಮೇಲೆ ಯೋಚನೆ ಮಾಡೋಣ. ಅವರು ಈಗ ಈ ಅವರ ಅನುಕೂಲಕ್ಕೆ ತಕ್ಕಂತೆ ತಾನೇ ಬಿಜೆಪಿ ಜೊತೆ ಅಲಯನ್ಸ್ ಆಗಿರೋದು. ನೋಡಿ, ಹಿಂದೆ ಅವಕಾಶ ಸಿಕ್ತಾಗ ಕಾಂಗ್ರೆಸ್ ಜೊತೆಲೂ ಅಧಿಕಾರ ಮಾಡಿದ್ದಾರೆ, ಅವಕಾಶ ಸಿಕ್ತಾಗ ಬಿಜೆಪಿ ಜೊತೆಲೂ ಅಧಿಕಾರ ಮಾಡಿದ್ದಾರೆ ಜೆ ಡಿ ಎಸ್ನವರು. ಯಾವಾಗ ಇವರು ದೇಶದ ಲೆವೆಲಲ್ಲಿ ಪ್ರೈಮ್ ಮಿನಿಸ್ಟ್ರು ಮಾಡಿದಂಥ ಪಕ್ಷನೇ ಭಾಳ ಕೆಟ್ಟದಾಗಿ ಮಾತಾಡೋಕೆ ನಿಂತ್ಕೊಂಡ್ರು, ಯಾವಾಗ ಧರ್ಮ್ ಸಿಂಗ್ ಅವ್ರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಆ ಟೈಮ್ನಲ್ಲಿ ಅಲಯನ್ಸ್ ಆಗಿತ್ತು, ಮತ್ತು ಯಡಿಯೂರಪ್ಪನ ಜೊತೆ ಒಂದ್ಸಲ ಅಲಯನ್ಸ್ ಆಯಿತು, ಮತ್ತು ಈಗ ಮೊನ್ನೆ ಕುಮಾರಸ್ವಾಮಿ ಅವರಿಗೆ ನೀವೇ ಬಂದು ಕೊಟ್ರಿ, ನಾವೇನು ಕೇಳಿದ್ವಾ, ಮನೆ ಬಾಗಿಲಿಗೆ ಬಂದಿದ್ರಿ, ಈ ಥರದ್ದೆಲ್ಲ. ಅವತ್ತು ಇವ್ರೇನಂತಿದ್ರು, ಇದು ಕಮ್ಯುನಲ್ ಪಾರ್ಟಿ ಅಂತಿದ್ರು ದೇವೇಗೌಡರು ಅಲ್ವಾ? ಬಿ ಜೆ ಪಿನ ಭಾಳ ಕೆಟ್ಟದಾಗಿ ಬಾಯಿಗೆ ಬಂದಂಗೆ ಮಾತಾಡ್ತಿದ್ರು, ನಾವು ಸೆಕ್ಯುಲರ್ ಅಂತ ಹೇಳ್ತಿದ್ರು. ಆ ಕಾರಣಕ್ಕೋಸ್ಕರ ನಾವು ಇವತ್ತು ಅದೇ ಇದ್ದೀವಿ, ಕಮ್ಯುನಲ್ ಪಾರ್ಟಿ ಅದು ಅಂತ. ಅವತ್ತು ದೇವೇಗೌಡರು ಯಾವ ಥರ ಕಮ್ಯುನಲ್ ಪಾರ್ಟಿ ಅಂತ ಹೇಳಿ ದೂರ ಇದ್ರು, ಅವಾಗ ನಾವು ಸೆಕ್ಯುಲರ್ ಅಂತೇಳಿ ಇವರನ್ನ ನಮ್ಮ ಕೈಯಲ್ಲೇ ಇದ್ದಾಗ ಬಿ ಜೆ ಪಿಯವರು ಆಡಳಿತ ಮಾಡೋದು ಬೇಡ ಅಂತ ಜೆ ಡಿ ಎಸ್ ಕೊಟ್ಟಿದ್ರು. ಅದನ್ನೇ ಅಪರಾಧ ಅಂತೇಳಿ ಇವ್ರ ನಡವಳಿಕೆಯಿಂದ ಸೊ ಶಾಸಕರು ಹೊರಗಡೆ ಬಂದು ಬಿ ಜೆ ಪಿಯ ಜೊತೆ ಹೋಗಿ ಸರ್ಕಾರ ಮಾಡುವಂಥ ಅನಿವಾರ್ಯ ಪರಿಸ್ಥಿತಿ ಉದ್ಭವ ಆಗಲಿಕ್ಕೆ ಕಾರಣಕರ್ತರೆ ಕುಮಾರಸ್ವಾಮಿಯವರು. ಅದಾದಾಗ ಬಹುಶಃ ಸಹಜವಾಗಿ ಈ ಒಂದು ಪರಿಸ್ಥಿತಿ ಉದ್ಭವ ಆಗಿದೆ. ಆದ್ದರಿಂದ ಬಹುಶಃ ಇವರು ಈಗ ನಮ್ಮ ಸಿದ್ದರಾಮಯ್ಯನವ್ರ ಬಗ್ಗೆ ಲಘುವಾಗಿ ಮಾತಾಡೋ ಅವಶ್ಯಕತೆ ಇಲ್ಲ. ಸಿದ್ದರಾಮಯ್ಯನವರು ಇವತ್ತು ಪೊಲಿಟಿಕಲಿ ಸಕ್ಸಸ್ಫುಲ್ ಲೀಡರ್ ಆಗಿದ್ದಾರೆ. ಇವರು ಇಷ್ಟೆಲ್ಲ ಆಗೋರಲ್ಲ, ಇವ್ರನ್ನ ಸಕ್ಸಸ್ಫುಲ್ ಲೀಡರ್ ಅಂತೀರಾ? ಅನ್ನೋಕ್ಕಾಗಲ್ಲ. ಅವರೇ ಒಪ್ಕೊಳಕ್ಕೆ ರೆಡಿ ಇದ್ದಾರೆ, ನಾನು ಆಕಸ್ಮಿಕ ಮುಖ್ಯಮಂತ್ರಿ ಅಂತಾರೆ.
ನಾನು ಯಾರು ಜನ ಆಯ್ಕೆ ಮಾಡಿಲ್ಲ ಅಂತ 10 ಸಲ ಹೇಳವ್ರೆ. ಸಾಂದರ್ಭಿಕ ಶಿಶು ಸಾಂದರ್ಭಿಕ ಅವರೇ ಹೇಳ್ತಾರೆ. ಈಗ ಸಿದ್ದರಾಮಯ್ಯನವರು 2013ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ರು. 2023ರಲ್ಲಿ ಫುಲ್ ಮೆಜಾರಿಟಿ ಬಂದು ಮುಖ್ಯಮಂತ್ರಿ ಆಗಿದ್ದಾರೆ. ಶಿವರಾಗವರ ಪಕ್ಕದಲ್ಲಿ ಪ್ರಾದೇಶಿಕ ಪಕ್ಷ ಆಗಿಲ್ವೇ? ಆಂಧ್ರದಲ್ಲಿ ಆಗಿಲ್ವಾ? ತಮಿಳ್ನಾಡಲ್ಲಿ ಆಗಿಲ್ವಾ? ದೇವೇಗೌಡರು ಮಗನಾಗಿ ಇವ್ರು ಯಾಕೆ 120 ಸೀಟ್ ತಗೊಳ್ಳ? ಇವರೇ ಹೇಳಿಲ್ವ 120 ಸೀಟ್ ಬರ್ದೇ ಇರೋ 113 ಡಿಸಾಲ್ವ್ ಮಾಡ್ತೀನಿ ಅಂದ್ರು. ಎಲ್ಲ ಇವರೇ ಮಾತಾಡೋರು. ಇವ್ರ ಹತ್ರನೇ ಇದೆ, ಪ್ರಶ್ನೆನೂ ಇದೆ, ಉತ್ತರನೂ ಇದೆ, ಎಲ್ಲ ಇದೆ. ಸೊ ಅದರಿಂದ ಪಾಪ ಬಿಡಿ, ನೀವು ಅವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ಇದ್ದೀರಿ, ನಾವು ಯಾಕೆ ಮಾತಾಡ್ತೀವಿ? ನೋ ಕಾರ್ನರ್ ಸಿದ್ದರಾಮಯ್ಯನವ್ರ ಬಗ್ಗೆ, ನಮ್ಮ ಕಾಂಗ್ರೆಸ್ ಬಗ್ಗೆ ಮಾತಾಡೋ ಅವಶ್ಯಕತೆ ಏನಿದೆ? ಅವ್ರ ಮಗ ಮಾತಾಡಿರೋದು, ಅವ್ರ ಅಪ್ಪ ಮಾತಾಡಿರೋದು, ಅಯ್ಯೋ BJP ಬಗ್ಗೆ ಕಾಂಗ್ರೆಸ್ನವರು ಅಷ್ಟು ಮಾತಾಡಿದ್ದಾರೆ. ಕಾಂಗ್ರೆಸ್ನವರು ಅಷ್ಟು ಮಾತಾಡಿಲ್ಲ. ಆಮೇಲೆ ಕಾಂಗ್ರೆಸ್ನವರು ಯಾವತ್ತೂ ಸಹ ಮೋದಿಯವರು ಈ ದೇಶದಲ್ಲಿ ಪ್ರಧಾನಿ ಆದರೆ ನಾವು ದೇಶ ಬಿಟ್ಟು ಹೋಗ್ತೀವಿ ಅಂತ ಹೇಳೇ ಇರಲಿಲ್ಲ. ಎಲ್ಲ ಇವತ್ತೇನಾರ ಮೋದಿಯವ್ರನ್ನ, BJPಯವ್ರನ್ನ ಅತಿ ಹೆಚ್ಚು ಕಠಿಣ ಶಬ್ದವನ್ನು ಉಪಯೋಗಿಸಿದ್ರೆ ಅದು ನಮ್ಮ ರಾಜ್ಯದಲ್ಲಿ ಜನತಾದಳದ ದೇವೇಗೌಡರು, ಕುಮಾರಸ್ವಾಮಿ ಅವರು. ಇವತ್ತು ಅವರು ಹತ್ರ ಇದ್ದಾರೆ. ಈಗ ಅವ್ರ ಪಾರ್ಟಿನಲ್ಲೇ ಒಂದು ಕಡೆ ನಾವು ಸ್ಥಳೀಯ ಚುನಾವಣೆ ಬೇಡ ಅಂತ ಅವರೇ ಹೇಳ್ತಾ ಇದ್ದಾರೆ. ಅದಕ್ಕೆ ಅವರು ಸ್ಥಳೀಯ ಚುನಾವಣೆ ಬೇಡ ಅಂದಮೇಲೆ ಇವರಲ್ಲೇ ನಮಗೆ ಆಗಬೇಕು ಅಂತ ಸ್ಥಳೀಯವಾಗಿ ಚರ್ಚೆ ಆಗ್ತಾ ಇದೆ. ಬಟ್ ಅದು ಅಲ್ಟಿಮೇಟ್ ತೀರ್ಮಾನ ಕೇಂದ್ರದಲ್ಲಿ ಆಗಬೇಕು ಅವರಿಗೆ. ಇಲ್ಲಿ ಎಷ್ಟರ ಮಟ್ಟಿಗೆ BJPಯವರ ವಾಯ್ಸ್ಗೆ ಕೇಂದ್ರದವರು ಒಪ್ತಾರೋ ಬಿಡ್ತಾರೋ ನಮಗೇನು ಗೊತ್ತು. ಸೊ ಅದರಿಂದ ನಾವು ಅದ್ರ ಬಗ್ಗೆ ಇವರು ಮಿಲ್ನ ಆಯ್ತಾರ, ಅಲಯನ್ಸಲ್ಲೇ ಒಯ್ತಾರ, ಅಸೆಂಬ್ಲಿಗೆ ಮತ್ತು ಪಾರ್ಲಿಮೆಂಟ್ಗೆ ಸೀಮಿತನ, ಲೋಕಲ್ ಚುನಾವಣೆಗೆ ಸಪ್ರೇಟ್ ಆಗ್ತಾರ, ಅದು ನಮ್ಗೆ ಗೊತ್ತಿಲ್ಲ. ಬಟ್ ಆದರೆ ಒಂದು, ಇವರು ಇವತ್ತು ಅಲಯನ್ಸ್ ಆಗಿರೋದು ಅವ್ರ ಸ್ವಂತ ಹಿತಾಸಕ್ತಿಗೆ, ಕಾರ್ಯಕರ್ತರ ಹಿತಾಸಕ್ತಿಗಲ್ಲ. ಇವತ್ತು ಕಾರ್ಯಕರ್ತರ ಹಿತಾಸಕ್ತಿನ ಗಮನದಲ್ಲಿಟ್ಕೊಂಡು ಜನತಾದಳದಲ್ಲಿರ್ಬೋದು, BJPಯರಿರ್ಬೋದು, ಸೊ ಅವರ ಸ್ನೇಹನ, ಅವರ ವಿಶ್ವಾಸವನ್ನು ಮಾಡುವಂಥ ಪರಿಸ್ಥಿತಿಲಿಲ್ಲ ಅವರು. ಕುಮಾರಸ್ವಾಮಿಯವರಿಗೆ ಮಂತ್ರಿ ಪದವಿ ಕೊಟ್ಟರು, ಅಲಯನ್ಸ್ ಆದರು. ಕೊಡದೇ ಇದ್ರೆ ಅಲಯನ್ಸ್ ಇರ್ತಿದ್ರಾ? ಈ ಥರ ಅವ್ರದ್ದು ಪರಿಸ್ಥಿತಿ ಇದೆ. ಅದ್ರ ಸಂದರ್ಭದಲ್ಲಿ ಈ ಚರ್ಚೆ ಆಗ್ತಾ ಇದೆ. ಮೊನ್ನೆ BJPಯವ್ರ ಆಫೀಸಲ್ಲೇ ಚರ್ಚೆ ಆಗಿದೆ, ನಾವು ಸ್ಥಳೀಯವಾಗಿ ನಾವು ಬೇರೆ ಹೋಯ್ತೀವಿ ಅಂತ. ಅದಕ್ಕೆ DK ಶಿವಕುಮಾರ್ ಅವರು ಆ ಕಾಂಟೆಸ್ಟಲ್ಲಿ ಹೇಳಿದ್ದಾರೆ. ಸೊ ಅದರಿಂದ ಅವ್ರು ಮಿಲ್ನ ಆಗೋದು, ಅಲಯನ್ಸ್ ಆಗೋದು, ಉಳ್ಕೊಂಡು ಹೋಗೋದು ಅದು ಅವ್ರಿಗೆ ಬಿಟ್ಟು ವಿಚಾರ. ಅವ್ರು ಮಾಡಿ ಕೇಳಿ ನಮಗೇನಂತ.